बाहवो लोकपालानां प्रायशः क्षेमकर्मणां विक्रमो भूर्भुवस्वश्च क्षेमस्य शरणस्य च सर्वकामवरस्यापि हरेश्चरण आस्पदम्. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ 6ನೇ ಶ್ಲೋಕ ನಾವೀಗ ನೋಡ್ತಾ ಇರುವಂಥದ್ದು. ಅದರ ಶ್ಲೋಕದ ಸಂಕ್ಷಿಪ್ತ ಅರ್ಥವನ್ನು ನಾವೀಗಾಗಲೇ ನೋಡಿದ್ದೇವೆ. ಭಗವಂತನ ಬಾಹುಗಳಿಂದ ಲೋಕಪಾಲಕರಾದ ದೇವತೆಗಳು ಹುಟ್ಟಿದರು. ಅವನ ಹೆಜ್ಜೆಗಳಿಂದ ಭೂರ್ಭುವಸ್ವಃ ಅನ್ನುವ ಲೋಕಗಳು ಹುಟ್ಟಿದವು. ಅವನ ಪಾದಗಳಿಂದ, ಪಾದ ಕಮಲಗಳಿಂದ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾದೀಗ. ಅವು ಪಾದಕಮಲಗಳು ಹುಟ್ಟಿಸಿದ್ದು ಕ್ಷೇಮವನ್ನು, ಶರಣವನ್ನು ಮತ್ತು ಸರ್ವಕಾಮ ವರವನ್ನು ಅಂತ, ಅಥವಾ ಎಲ್ಲ ಕಾಮನೆಗಳಲ್ಲಿಯೂ ಶ್ರೇಷ್ಠವಾದ ಮೋಕ್ಷವನ್ನು ಅವು ಹುಟ್ಟಿಸಿದವು ಅಂತ ಇಷ್ಟು ಅದರ ಅರ್ಥ. ಇದರದೆಲ್ಲ ವಿಮರ್ಶೆಯನ್ನು ಕಳೆದ 2 ಭಾಗದಲ್ಲಿ ನಾವು ನೋಡಿದ್ದೇವೆ. ಈಗ ಕ್ಷೇಮಸ್ಯ ಶರಣಸ್ಯ ಚ ಸರ್ವಕಾಮ ವರಸ್ಯಾಪಿ ಹರೇಶ್ಚರಣ ಆಸ್ಪದಂ ಅನ್ನುವ ಭಾಗ, ಅದರ ವಿಮರ್ಶೆ ಇವತ್ತು ನಾವೀಗ ನೋಡಬೇಕಾದದ್ದು. ಕ್ಷೇಮ ಅಂದ್ರೆ ಏನರ್ಥ, ಶರಣ ಅಂದ್ರೆ ಏನರ್ಥ, ಸರ್ವಕಾಮ ವರ ಅಂದ್ರೆ ಏನರ್ಥ, ಅದನ್ನು ಈಗ ನಾವು ನೋಡಬೇಕು. ನಾವು ಯೋಗಕ್ಷೇಮ ಅನ್ನೋದನ್ನು ಏನರ್ಥ ಅಂತ ತಿಳ್ಕೊಂಡಿದ್ದೀವಿ. ಯೋಗ ಅಂತ ಇಲ್ಲಿ ಬರಲಿಲ್ಲ, ಆದರೆ ಗೊತ್ತಿರಬೇಕು. ಯೋಗ ಅಂದರೆ ಈಗ ಪಡೀದೇ ಇದ್ದದನ್ನು ಪಡೆದ್ರೆ ಅದಕ್ಕೆ ಯೋಗ ಅಂತಾರೆ. ಕ್ಷೇಮ ಅಂದರೆ ಪಡೆದದ್ದನ್ನು ರಕ್ಷಿಸುವುದು. ಇದು ಅರ್ಥ ನಮ್ಗೆ ಗೊತ್ತಿದೆ. ಕ್ಷೇಮೋ ಲಬ್ಧ ರಕ್ಷಣಂ ಅಂತ ಶ್ರೀಧರದ ಅರ್ಥ ಬರೆದಿದ್ದಾರೆ. ಶರಣಂ ಅಂದರೆ ಭಯಾದ್ ರಕ್ಷಣಂ, ನಮಗೆ ಬಂದಿರುವಂಥ ಭಯದಿಂದ ರಕ್ಷಣೆ. ಮತ್ತೆ ಸರ್ವೇಷಾಂ ಕಾಮಾನಾಂ ವರಸ್ಯ ವರ್ಣಸ್ಯಾಪಿ, ಎಲ್ಲ ಕಾಮನೆಗಳನ್ನು ಪಡೆಯುವುದಕ್ಕೂ ಕೂಡ ಭಗವಂತನ ಪಾದಕಮಲವೇ ಆಶ್ರಯ ಅಂತ ಅವರ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಮುಂದೆ ವೀರರಾಘವರ ವ್ಯಾಖ್ಯಾನದಲ್ಲಿ ಶರಣ ಅಂದರೆ ಅನಿಷ್ಟ ನಿವಾರಣ ಅಂತ ಅರ್ಥ ಬರ್ತದೆ. ಸರ್ವೇಷಾಂ ಕಾಮಾನಾಂ ವರ ಅಂದರೆ ಶ್ರೇಷ್ಠವಾದಂಥ ಯಾವುದೇ ವರವು ಕೂಡ ಸಿಗುವುದು ಭಗವಂತನ ಪಾದಕಮಲದಿಂದಲೇ ಅಂತ ಅದರ ಅರ್ಥ. ಕ್ಷೇಮ ಅಂದರೆ ಪ್ರಾಪ್ತ ಸಂರಕ್ಷಣ, ಶರಣ ಅಂದರೆ ಅನಿಷ್ಟ. ಎಲ್ಲ ಕಾಮನೆಗಳನ್ನು ಪಡೆಯುವುದು ಭಗವಂತನ ಪಾದಕಮಲದಿಂದೇ ಅಂತ ಇಷ್ಟ ಅಭಿಪ್ರಾಯ ರಾಧಾಕೃಷ್ಣರು ಕೂಡ ಬರೆದಿದ್ದಾರೆ. ಇನ್ನು ಮುಂದೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಇದಕ್ಕೆ ಏನು ಅರ್ಥ ಬರೀತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇದಕ್ಕೂ ಒಂದು ಭಾಗವತ ತಾತ್ಪರ್ಯ ಇದೆ. ವಿಜಯಧ್ವಜರು ಇಲ್ಲಿ ಹೆಚ್ಚು ಅರ್ಥ ಬರೆದಿಲ್ಲ, ಯಾದವಾರ್ಯರ ಅರ್ಥಗಳನ್ನು ಗಮನಿಸಬೇಕು. ಕ್ಷೇಮ ಅಂದರೆ ಪ್ರಾಪ್ತ ರಕ್ಷಣ ಅಂತ ಅದರ ಅರ್ಥ. ಶರಣ ಅಂತ ಅನ್ನೋದಕ್ಕೆ ಭಯಾದ್ ರಕ್ಷಣ ಅಂತ ಅರ್ಥ ಮಾಡಿದಾರಲ್ಲ, ಅದು ಬಹಳ ಸಾಮಾನ್ಯವಾದ ಅರ್ಥ. ಅದಕ್ಕಿಂತ ಉತ್ತಮವಾದ ಅರ್ಥವನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಕ್ಷೇಮ ಅನ್ನೋ ಶಬ್ದಕ್ಕೆ, ಇಲ್ಲಿ ಶರಣ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥವನ್ನು ಆಚಾರ್ಯ ತೋರಿಸ್ತಾ ಇದ್ದಾರೆ. ಭಯಾದ್ ರಕ್ಷಣ ಅಂತ ಅರ್ಥ ಬರೆದಿದ್ದಾರೆ ಶ್ರೀಧರರು. ಆದರೆ ಭಯ ಅಂದರೆ ಸಂಸಾರ ಭಯ ಅನ್ನೋದೇ ದೊಡ್ಡ ಭಯ. ಮಹದ್ ಭಯಂ ವಜ್ರ ಮುದ್ಯತಂ ಅಂತ ಈಗ ಬಂದಿದೆ. ಆದ್ದರಿಂದ ಆ ಭಯದಿಂದ ರಕ್ಷಣೆ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಶರಣ ಅನ್ನೋ ಶಬ್ದಕ್ಕೆ ಮೋಕ್ಷ ಅನ್ನೋ ಅರ್ಥವನ್ನು ಕೊಡುವಂಥ ಒಂದು ಶ್ಲೋಕವನ್ನು ಕೂಡ ಆಚಾರ್ಯರು ತೋರಿಸ್ತಾರೆ. ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂಚ ಅಭಿಧೀಯತೆ ಇತಿ ಬ್ರಾಹ್ಮೆ. ಈ ಬ್ರಹ್ಮಪುರಾಣದಲ್ಲಿ ಮೋಕ್ಷ, ಶಾಂತಿ, ಶರಣ ಮತ್ತು ನಿರ್ವಾಣ ಅಂತಿಷ್ಟು ಶಬ್ದಗಳು ಕೇಳಿ ಬರ್ತವೆ. ಇವೆಲ್ಲವೂ ಕೂಡ ಪರ್ಯಾಯ ಪದಗಳು, ಮೋಕ್ಷವನ್ನು ಹೇಳುವಂಥವು. ಅಲ್ಲಿ ಶರಣ ಅಂತನೂ ಶಬ್ದ ಇದೆ. ಆದ್ದರಿಂದ ಮೋಕ್ಷ, ಇಲ್ಲಿ ಶರಣ ಎಂಬ ಶಬ್ದಕ್ಕೆ ನಾವು ಮೋಕ್ಷ ಅಂತ ಅರ್ಥ ಇಟ್ಕೋಬೇಕು.
ಅದರಿಂದ ಮೋಕ್ಷಕ್ಕೆ ದಾಯಕವಾದದ್ದು ಭಗವಂತನ ಪಾದ ಅನ್ನೋ ಅರ್ಥವನ್ನು ಮಾಡಬೇಕು. ಕೇವಲ ಯಾವುದೋ ಒಂದು ಆಪತ್ತಿನಿಂದ ಭಯದಿಂದ ರಕ್ಷಣೆ ಅಂತ ಅದರ ಅರ್ಥವನ್ನು ನಾವು ಸೀಮಿತಗೊಳಿಸಬಾರದು ಅಂತ ಅವರ ತಾತ್ಪರ್ಯ. ಇಲ್ಲಿ ನಿರ್ವಾಣ ಅಂತ ಏನು ಶಬ್ದ ಇದೆ ಅದು ನಿರ್ಬಾಣ ಆಗಿರಬಹುದಿತ್ತು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಗೀತಾ ಭಾಷ್ಯ ಅಲ್ಲಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಹೀಗೆ ಬಂದಿದೆ. ನಿರ್ವಾಣಂ ಅಂದರೆ ಅಶರೀರಂ, ಭೌತ ಶರೀರವಿಲ್ಲದ್ದು ಅಂತ ಅರ್ಥ. ಕಾಯೋ ಬಾಣಂ ಶರೀರಂ ಚ ಅಂತ ಕೋಶವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಮತ್ತು ಏತದ್ ಬಾಣಂ ಅವಷ್ಟಭ್ಯ ಇತಿ ಪ್ರಯೋಗಾಚ್ಚ ಅಂತ ಒಂದು ಏತದ್ ಬಾಣಂ ಅವಷ್ಟಭ್ಯ ಅಂತ ಒಂದು ಕಡೆ ಉಪನಿಷತ್ತಿನಲ್ಲಿ ಪ್ರಯೋಗ ಇರುವುದನ್ನು ಕೂಡ ಅವರು ತೋರಿಸಿದ್ದಾರೆ. ಅದು ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಎರಡನೇ ಪ್ರಶ್ನದಲ್ಲಿ ಎರಡನೇ ಮಂತ್ರ, ವಯಂ ಏತದ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ, ನಾವು ಈ ಶರೀರವನ್ನು ಧರಿಸಿ ಈ ಶರೀರವನ್ನು ಸುಸ್ಥಿರವಾಗಿ ಇಟ್ಟಿದ್ದೀವಿ, ಜ್ಞಾನದಾಯಕರಾಗಿದ್ದೀವಿ ಅಂತ ಅವರೆಲ್ಲ ದೇವತೆಗಳು ಅಭಿಪ್ರಾಯ ಪಡ್ತಾರೆ ಅಂತ ಬಂದಿದೆ. ಅಲ್ಲಿ ಬಾಣಂ ಅಂತ ಅನ್ನೋದನ್ನು ಇರುವುದನ್ನು ಗಮನಿಸ್ಬೇಕು ನಾವು. ಅದರಿಂದ ನಿರ್ಬಾಣಂ ಅಂತ ಆಚಾರ್ಯರ ತಾತ್ಪರ್ಯ ಗೀತಾ ಭಾಷ್ಯದಲ್ಲಿ ಬರುವುದರಿಂದ ಇಲ್ಲಿಯೂ ಕೂಡ ನಿರ್ಬಾಣಂ ಅಂತ ಇರುವ ಸಾಧ್ಯತೆ ಇದೆ ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಅದನ್ನು ನೋಡಿದರೆ ನನಗೂ ಹಾಗೆ ಕಾಣಿಸ್ತದೆ. ಈ ಪರಬ್ರಹ್ಮನಿಗೆ ಸಂಬಂಧಪಟ್ಟಂತೆ ನಿರ್ಬಾಣ ಅಂದರೆ ಪ್ರಾಕೃತ ಶರೀರವಿಲ್ಲದವನು ಅಂತ ಅರ್ಥ. ಇಲ್ಲಿ ನಿರ್ವಾಣ ಅಂತಂದರೆ ಮೋಕ್ಷಕ್ಕೆ ನಿರ್ಬಾಣ ಅಂತ ಹೇಳುವುದು ಯಾಕೆ ಅಂದರೆ, ಬಾಣ ಅಂದರೆ ಪ್ರಾಕೃತವಾದ ಶರೀರ, ಆ ಶರೀರ ಎಲ್ಲಿ ಇರೋದಿಲ್ವೋ ಅದು. ಮುಕ್ತಿಗೆ ಹೋದರೆ ಪ್ರಾಕೃತ ಶರೀರದ ಸಂಬಂಧ ಇರೋದಿಲ್ಲ. ಭಗವಂತನಿಗಂತೂ ಪ್ರಾಕೃತ ಸಂಬಂಧ ಇಲ್ಲ, ಅದರಿಂದ ಅವನನ್ನು ಕೂಡ ನಿರ್ಬಾಣ ಅಂತ ಹೀಗೆ ಹೇಳ್ತಾರೆ. ಪರೀಕ್ಷಿತನ ಬಗ್ಗೆನೇ ಬಂದಿರುವಂಥ ಉಲ್ಲೇಖ ಅದು ಇದೇ ಭಾಗವತದಲ್ಲಿ. ಗರುಡಧ್ವಜನ ಪಾದ ಮೂಲವನ್ನು ಆತ ಸೇರಿ ಮುಕ್ತನಾದ ಅಂತ ಹೀಗೆ ಬಂದಿದೆ. ಇದಕ್ಕೆ ಯಾದವಾರ್ಯರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರದೊಂದು ಸ್ವಲ್ಪ ವಿಮರ್ಶೆ ಮಾಡಬೇಕು. ನನ್ವಿದಮಯುಕ್ತಂ ಸಾಯುಜ್ಯ ಭಾಜಾಂ ದೇವಾನಾಂ ಪಾದಮೂಲೆ ಮುಕ್ತ ಭಾವಾತ್ ಅತಃ ಅತ್ರ ವಿವಕ್ಷಿತಾನ್ ಅಧಿಕಾರಿಣಃ ದರ್ಶಯಿತುಂ ದೇವಾದೀನಾಂ ಅಧಿಕಾರಿಣಾಂ ಮುಕ್ತಿಸ್ಥಾನಭೇದಂ ಪ್ರಮಾಣೇನೈವ ದರ್ಶಯತಿ ಅಂತ. ಈ ದೇವತೆಗಳು ಸಾಯುಜ್ಯ ಮುಕ್ತಿಯನ್ನು ಪಡೆಯುವಂಥವರು. ಅವರಿಗೆ ಪಾದಮೂಲದಲ್ಲಿ ಮುಕ್ತಿ ಇಲ್ಲ. ಆದ್ದರಿಂದ ಇಲ್ಲಿ ವಿವಕ್ಷಿತರಾದಂಥ ಅಧಿಕಾರಿಗಳು ಯಾರು ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ಅದನ್ನು ಪ್ರಮಾಣ ಶ್ಲೋಕದ ಮೂಲಕನೇ ತೋರಿಸಿದ್ದಾರೆ. ಸ್ವೋತ್ಪತ್ತ್ಯಂಗೇಶು ದೇವಾನಾಂ ಅನ್ಯೇಷಾಂ ಪಾದಮೂಲತಃ ಮುಕ್ತಿಸ್ತು ವಿಹಿತಾ ವಿಷ್ಣು ನಿರ್ದಿಷ್ಟೇಶು ಯಥಾವಚಃ ಅಂತ ಅಧ್ಯಾತ್ಮದ ಪ್ರಮಾಣವನ್ನು ಹೇಳ್ತಾರೆ. ಕೆಲವು ದೇವತೆಗಳು ತಮಗೆ ನಿರ್ದಿಷ್ಟವಾದ ಅಂಗಗಳಿಂದಲೇ ಹುಟ್ಟಿದ್ದಾರೆ ಅನ್ನೋದು, ಚಕ್ಷೋ ಸೂರ್ಯೋ ಅಜಾಯತೆ, ಚಕ್ಷುಸ್ನಿಂದ ಸೂರ್ಯ ಹುಟ್ಟಿದ, ಚಂದ್ರಮ ಮನಸ್ಸಿನಿಂದ ಹುಟ್ಟಿದ ಅಂತ ಅನ್ನೋದೆಲ್ಲ ನಮ್ಗೆ ಗೊತ್ತಿದೆ. ಆ ಎಲ್ಲರೂ ಇಲ್ಲಿ ದೇವತೆಗಳು ಅಂದರೆ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ ಬರೀತಾರೆ. ಅವರು ತಾವು ಯಾವ ಅಂಗದಿಂದ ಹುಟ್ಟಿದ್ದಾರೋ ಆ ಅಂಗದಲ್ಲೇ ಹೋಗಿ ಮುಕ್ತಿಯನ್ನು ಪಡೀತಾರೆ. ಅನ್ಯೇಷಾಂ ಬೇರೆಯವರು ಏನಿದ್ದಾರೆ ಅಂದರೆ ಅವರು ಅನ್ಯೇಷಾಂ ಅಪ್ರತೀಕಾಲಂಬನಾನಾಂ, ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಎರಡು ಥರದವರಿದ್ದಾರೆ. ಪ್ರತೀಕ ಅಂದರೆ ದೇಹದಲ್ಲೇ ಭಗವಂತನನ್ನು ಕಾಣುವವರನ್ನ ಪ್ರತೀಕಾಲಂಬನರು ಅಂತಾರೆ. ವ್ಯಾಪ್ತತೆಯ ಭಗವಂತನನ್ನು ಅವರು ಕಾಣುವುದಿಲ್ಲ, ಸರ್ವವ್ಯಾಪ್ತನಾದ ಭಗವಂತನನ್ನು ಅವರು ಕಾಣುವುದಿಲ್ಲ. ಅಪ್ರತೀಕ ದೇವತಾಸ್ತು ಋಷೀಣಾಂ ಶಿತಮೇವಚ. ಅಪ್ರತೀಕ ಅಂದರೆ ಅವರು ದೇವತೆಗಳು, ಒಂದು 100 ಜನ ಋಷಿಗಳು, 100 ಜನ ರಾಜರು, ಹೀಗೆಲ್ಲ ಬಂದಿದೆ. ಸರ್ವತ್ರ ವ್ಯಾಪ್ತನಾದ ಭಗವಂತನ ದರ್ಶನವನ್ನು ಅವರು ಮಾಡ್ಕೊಳ್ತಾರೆ.
ಅದರಿಂದ ಅನ್ಯೇಷಾಂ ಅಪ್ರತೀಕಾಲಂಬನಾನಾಂ, ಪ್ರತೀಕಾಲಂಬನರು ಅಲ್ಲದ ಉಳಿದ ದೇವತೆಗಳು ಅಂತ ಹೀಗೆ ಅದರ ಅರ್ಥ ಬರೀತಾರೆ. ಪಾದಮೂಲತಃ ಅಂದರೆ ಪಾದಮೂಲ ಅಂದರೆ ವೈಕುಂಠ ಮಹರಾದಿ ಮಾಶ್ರಿತ್ಯ. ಪಾದಮೂಲ ಅನ್ನೋ ಶಬ್ದಕ್ಕೆ ವೈಕುಂಠ ಮತ್ತು ಮಹರ್ಲೋಕ ಅದನ್ನು ಆಶ್ರಯಿಸಿ ಮುಕ್ತಿಯನ್ನು ಪಡಿತಾರೆ. ಸ್ವರೂಪಾನಂದಾನುಭವ ರೂಪವಾದ ಮುಕ್ತಿಯನ್ನು ಪಡಿತಾರೆ. ಇಲ್ಲಿ ಮುಕ್ತಿಸ್ತು ವಿಹಿತ ಅಂತ ತೂ ಶಬ್ದ ಇದೆ. ಆ ತೂ ಅನ್ನೋ ಶಬ್ದಕ್ಕೆ ಅಪ್ರತೀಕಾಲನೆಂಬಂಥ ಒಂದು ವಿಶೇಷ ವರ್ಗವನ್ನು ಇಟ್ಕೊಳ್ಬೇಕು ಅಂತ ಅವರು ಹೇಳ್ತಾರೆ. ಒಟ್ಟಾರೆ ತಾತ್ಪರ್ಯ, ಈ ತತ್ವಾಭಿಮಾನಿಗಳಲ್ಲದ ಅಪ್ರತೀಕಾಲಂಬನರೇನಿದ್ದಾರೆ ಅವರಿಗೆ ಈ ಪಾದಮೂಲ ಅಂದರೆ ವೈಕುಂಠಾದಿ ಲೋಕಗಳು ಮುಕ್ತಿಗೆ ಆಶ್ರಯ ಅಂತ ಹೀಗೆ ಯಾದವಾರ್ಯ ತಾತ್ಪರ್ಯ ಆಗ್ತದೆ. ಅದನ್ನೇ ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಪ್ರತೀಕಾಲಂಬನ ದೇವತೆಗಳ ದೊಡ್ಡ ಗುಂಪಿದೆ. ಅದರಲ್ಲಿ ತತ್ವಾಭಿಮಾನಿ ದೇವತೆಗಳು ಶ್ರೇಷ್ಠರು. ಅವರೆಲ್ಲ ಭಗವಂತನ ಕೆಲವು ಅಂಗಗಳಿಂದ ಹುಟ್ಟಿರ್ತಾರೆ, ಅಲ್ಲೇ ಮುಕ್ತಿಯನ್ನು ಪಡೀತಾರೆ. ಈ ತತ್ವಾಭಿಮಾನಿಗಳು ಅಲ್ಲದಂತಹ ಅಪ್ರತೀಕಾಲಂಬರಿದ್ದಾರೆ ಅವರೆಲ್ಲ ಭಗವಂತನ ಪಾದಮೂಲ ಅಂದರೆ ವೈಕುಂಠ ಮಹರ್ಲೋಕ ಮೊದಲಾದ ಲೋಕಗಳು, ಇವರಿಗೆ ಸಿಗುವ ಮುಕ್ತಿಗೆ ಆ ಲೋಕವೇ ಆಶ್ರಯ ಅಂತ ಅರ್ಥ ಆಗುವುದು. ತಥಾಚ ಯೇಷಾಮಧಿಕಾರಿಣಾಂ ಪಾದಮೂಲೆ ಮುಕ್ತಿ ತದಭಿಪ್ರಾಯೇಣ ಇದಂ ವಚನಮಿತಿ ಭಾವ. ಇಲ್ಲಿ ಈ ಶ್ಲೋಕದಲ್ಲಿ ಬಂದಿರುವುದು ಹರೇಶ್ಚರಣ ಆಸ್ಪದಂ, ಮೋಕ್ಷಕ್ಕೆ ಈ ಭಗವಂತನ ಪಾದವೇ ಆಶ್ರಯ ಅಂತ ಬಂದಿರುವುದೇನಿದೆ ಅದು ಎಲ್ರಿಗೂ ಅಲ್ಲ. ಯೇಷಾಮಧಿಕಾರಿಣ ಕೆಲವು ನಿರ್ದಿಷ್ಟ ಅಧಿಕಾರಿಗಳಿಗೆ, ತತ್ವಾಭಿಮಾನಿಗಳ ದೇವತೆಗಳಲ್ಲದ ಅಪ್ರತೀಕಾಲಂಬನ ದೇವತೆಗಳಿದ್ದಾರೆ, ಅವರಿಗೆ ಪಾದಮೂಲದಿಂದ ಮುಕ್ತಿ ಅಂತ ಈ ಮಾತಿನ ತಾತ್ಪರ್ಯ. ಸರ್ವಕಾಮವರ ಅಂತಿದೆ. ಎಲ್ಲ ಕಾಮನೆಗಳಲ್ಲಿಯೂ ಬೇರೆ ಯಾವುದೇ ಕಾಮನೆಗಳನ್ನು ನಾವು ಪಡೆಯುವುದಿದ್ರೂ ಕೂಡ ಆ ಎಲ್ಲ ಕಾಮನೆಗಳನ್ನು ನಾವು ಪಡೆಯುವುದು ಭಗವಂತನ ಪಾದ ಕಮಲಗಳಿಂದಲೇ ಅಂತ ಅದರ ಅಭಿಪ್ರಾಯ ಯಾದವಾರ್ಯರು ಹೇಳ್ತಾರೆ. ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂಥ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದವರು ದೀಪಿಕಾ ಅನ್ನುವ ವ್ಯಾಖ್ಯಾನಕಾರರು ಮತ್ತು ಪ್ರಬೋಧಿನಿ ಅನ್ನುವ ವ್ಯಾಖ್ಯಾನಕಾರರು. ಅವರ ದೃಷ್ಟಿಯಲ್ಲಿ ಕೂಡ ತೇನ ಯೇಷಾಂ ಪಾದಮೂಲೆ ಮುಕ್ತಿ ತದಭಿಪ್ರಾಯೇಣ ಇದಂ ವಚನಂ. ಯಾರಿಗೆ ಪಾದಮೂಲದಲ್ಲಿ ಮುಕ್ತಿ ಅಂತ ಹೇಳಿದ್ದಾರೋ ಅವರನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಇಲ್ಲಿ ಹರೇಶ್ಚರಣ ಆಸ್ಪದಂ ಅಂತ ಬಂದಿದೆ. ಎಲ್ರಿಗೂ ಸಂಬಂಧಪಟ್ಟ ಮಾತಲ್ಲ ಅದು ಅಂತ ಅವರ ತಾತ್ಪರ್ಯ. ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ದೇವಾದಿ ಸರ್ವಮೋಕ್ಷಸ್ಯ ಹರಿಪಾದಾಶ್ರಯತ್ವ ಮುಚ್ಯತೆ ಇತಿ ಭ್ರಾಂತಿರ್ಭವತಿ. ಎಲ್ಲ ದೇವಾದಿ ಸರ್ವಮೋಕ್ಷಸ್ಯ, ದೇವತೆಗಳನ್ನು ಹಿಡಿದು ಎಲ್ಲರ ಮೋಕ್ಷಕ್ಕೂ ಕೂಡ ಭಗವಂತನ ಪಾದವೇ ಆಶ್ರಯ ಅಂತ ಕೇಳಿ ಬರ್ತದೆ. ಅದನ್ನು ಸ್ಪಷ್ಟೀಕರಿಸಲಿಕ್ಕೋಸ್ಕರ ಆಚಾರ್ಯರು ಹೀಗೆ ಅಧ್ಯಾತ್ಮದ ಮಾತನ್ನು ಉದ್ಧರಿಸಿದ್ದಾರೆ ಅಂತ ಪ್ರಬೋಧಿನಿಕಾರರು ಅಭಿಪ್ರಾಯ ಪಡ್ತಾರೆ. ಅನ್ಯೇಷಾಂತು ವಿಷ್ಣೋ ಪಾದಮೂಲತಃ ಚಂದ್ರಮಾ ಮನಸೋ ಜಾತಃ, ಚಂದ್ರ ಮನಸ್ಸಿನಿಂದ ಹುಟ್ಟಿದ, ಚಕ್ಷುಸ್ಸಿನಿಂದ ಸೂರ್ಯ ಹುಟ್ಟಿದ, ಹೀಗೆಲ್ಲ ಕೆಲವು ಉಲ್ಲೇಖಗಳಿವೆ. ಅದಕ್ಕೆ ಅನುಸಾರವಾಗಿ ಆಯಾ ಅಂಗಗಳಿಂದ ಹುಟ್ಟಿದವರು ಆಯಾ ಅಂಗಗಳಲ್ಲೇ ಮುಕ್ತಿಯನ್ನು ಪಡಿತಾರೆ. ಅನ್ಯೇಷಾಂತು ವಿಷ್ಣೋ ಪಾದಮೂಲತಃ, ಉಳಿದವರೆಲ್ಲರಿಗೂ ಕೂಡ ವಿಷ್ಣುವಿನ ಪಾದ ಮೂಲದಿಂದ ಮುಕ್ತಿ. ಪಾದಮೂಲತಃ ಅಂತ ತಹಸೀಲ್ ಪ್ರತ್ಯಯ ಇದೆ. ಆ ತಹಸೀಲ್ ಪ್ರತ್ಯಯಕ್ಕೆ ಸಪ್ತಮಿ ಅರ್ಥವನ್ನು ಹೇಳಬೇಕು. ಪಾದಮೂಲೇ ಮುಕ್ತಿ, ಪಾದಮೂಲದಲ್ಲಿ ಅವರಿಗೆ ಮುಕ್ತಿ ಮತ್ತು ಪಾದಮೂಲವೇ ಅವರ ಮುಕ್ತಿಗೆ ಆಶ್ರಯ ಆಗಿದೆ ಅಂತ ಹೀಗೆ ಅದರ ಅರ್ಥ ನಾವು ತಿಳ್ಕೊಳ್ಬೇಕು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಇಲ್ಲಿ ಅನ್ಯೇಷಾಮ್ ಅಂದರೆ ತತ್ವಾಭಿಮಾನಿಗಳಲ್ಲದ ಪ್ರತೀಕಾಲಂಬನ ದೇವತೆಗಳು ಅನ್ನೋ ಅರ್ಥವನ್ನು ಅವರೇನು ಹೇಳಲಿಲ್ಲ ಅನ್ನೋದನ್ನು ಗಮನಿಸಬೇಕು. ಬನಂಜಿ ಗೋವಿಂದಾಚಾರ್ಯರು ಕೂಡ ಇದನ್ನು ವ್ಯಾಖ್ಯಾನ ಮಾಡುವಾಗ ಅನ್ಯೇಷಾಮ್ ಅಂದರೆ ಉಳಿದೆಲ್ಲರೂ ಕೂಡ ಅಂತ ಅರ್ಥ ಮಾಡಿದ್ದಾರೆ. ಭಗವಂತರ ಅಂಗಗಳಿಂದ ಸಾಕ್ಷಾತ್ತಾಗಿ ಹುಟ್ಟಿದ ದೇವತೆಗಳನ್ನು ಹೊರತುಪಡಿಸಿದರೆ
ಉಳಿದವರೆಲ್ಲರನ್ನೂ ಕೂಡ ಅವ್ರ ದೇವತೆಗಳಿರಬಹುದು, ಅಪ್ರತಿಕಾಲಂಬನರಿರಬಹುದು, ಪ್ರತಿಕಾಲಂಬನರಿರಬಹುದು, ಮತ್ತು ಯಾರೂ ಇರಬಹುದು, ಅವರೆಲ್ಲರೂ ಕೂಡ ಪಾದ ಮೂಲದಿಂದಲೇ ಮುಕ್ತಿಯನ್ನು ಪಡೆದಿದ್ದಾರೆ ಅಂತ ಅರ್ಥ ಮಾಡಿದ್ದಾರೆ. ಇದು ಯಾದವಾರ್ಯರು ತತ್ವಾಭಿಮಾನಿಗಳು ಅಲ್ಲದ ಅಪ್ರತಿಕಾಲಂಬನ ದೇವತೆಗಳಿಗೆ ಈ ಮಾತು ಅಂತ ಅಷ್ಟಕ್ಕೆ ಅದನ್ನು ಸೀಮಿತಗೊಳಿಸಿದರೆ ಅವರು ಉಳಿದವ್ರದೆಲ್ಲ ಏನು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇಲ್ಲಿ ಉತ್ತರ ಕೊಟ್ಟಾಗ ಆಗೋದಿಲ್ಲ. ಸರ್ವರಿಗೂ ಸಂಬಂಧಪಟ್ಟ ಮುಕ್ತಿ ಹೇಗೆ ಅದನ್ನು ಈ ಶ್ಲೋಕ ಹೇಳಬೇಕಾಗ್ತದೆ. ಸರ್ವರಿಗೂ ಕೂಡ ಕೆಲವು ಭಗವಂತನ ಅಂಗಾಂಗಗಳಿಂದ ಹುಟ್ಟಿದ ದೇವತೆಗಳನ್ನು ಹೊರತುಪಡಿಸಿದರೆ ಉಳಿದವರೆಲ್ಲರಿಗೂ ಕೂಡ ಪಾದ ಮೂಲದಿಂದಲೇ ಮುಕ್ತಿ ಆಗುವುದು, ಅಲ್ಲಿ ಅವರು ಆಶ್ರಿತರಾಗಿರ್ತಾರೆ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ವಿಜಯಧ್ವಜರೂ ಹೇಳಲಿಲ್ಲ ಈ ಅರ್ಥವನ್ನು, ಪ್ರಬೋಧಿನಿಕಾರರು ದೀಪಿಕಾಕಾರರು ಹೇಳಲಿಲ್ಲ, ಗೋವಿಂದಾಚಾರ್ಯರು ಹೇಳಿಲ್ಲ. ಆದ್ದರಿಂದ ಯಾದವಾರ್ಯರು ಹೇಳಿದ ಈ ಅರ್ಥವನ್ನು ಬಿಡುವುದು ಒಳ್ಳೆಯದು ಅಂತ ನನಗೆ ಕಾಣಿಸ್ತದೆ. ಇದಕ್ಕೆ ಸಂವಾದಿಯಾಗಿ ಬೇರೆ ಒಂದು ಮಾತಿದೆ. ಬೃಹದಾರಣ್ಯಕ ಭಾಷೆಯಲ್ಲಿ ಆ ಮಾತು ಬರ್ತದೆ. ಕಳೆದ ದಿವಸ ನೋಡಿದ್ದೇವೆ ಅದನ್ನು. ಭಗವಂತನ ತಲೆಗೆ ಭೂಹು ಅಂತಲೂ ಮತ್ತು ಅವನ ತೋಳುಗಳಿಗೆ ಭುವಹ ಅಂತಲೂ ಹೇಳ್ತಾರೆ ಅಂತ. ಅಲ್ಲೇ ಸ್ವಿತ್ಯಾನಂದ ಸಮುದ್ರಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ ಅಂತ ಮತ್ತೊಂದು ಮಾತಿದೆ. ಭಗವಂತನ ಪಾದಗಳಿಗೆ ಸುವಹ ಅಂತ ಹೆಸರು. ಅಲ್ಲಿ ಬಲಪಾದಕ್ಕೆ ಸು ಅಂತ ಹೆಸರು, ಎಡಪಾದಕ್ಕೆ ವ ಅಂತ ಹೆಸರು. ಹೀಗೆ ತಿಳ್ಕೋಬಹುದು. ಸು ಅಂದರೆ ಸುಖದ ಅಬ್ರಿವಿಯೇಷನ್. ಅದು ಸು ಅಂದರೆ ಸುಖ, ವ ಅಂದರೆ ವಾ ಗತಿಗಂಧನೆಯೋ ಧಾತುವಿನಿಂದ ಹುಟ್ಟಿದಾದ್ರಿಂದ ಜ್ಞಾನ ಅಂತ ಅರ್ಥ. ಮುಕ್ತಿದಾನೇನ ತಜ್ಞಾನ ಸುವರಸ್ಯ ಪದದ್ವಯಂ. ನಮಗೆ ಭಗವಂತ ಜ್ಞಾನವನ್ನು ಕೊಟ್ಟು ಮುಕ್ತಿಯನ್ನು ಕೊಟ್ಟು ಸುಖವನ್ನು ಕೊಡುವವನಾದ್ರಿಂದ ಅವನ ಪಾದಗಳಿಗೆ ಸುವಹ ಅಂತ ಹೆಸರು ಅಂತ ಹೀಗೆ ಬಂದಿದೆ. ಈ ಮಾತನ್ನ ಮುಕ್ತಿದಾನೇನ ಅಂತ ಏನೋ ಬರೋ ಒಂದು ಮಾತಿದೆ. ಅದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಸಂಬಂಧಪಡ್ತದೆ ನನ್ನ ದೃಷ್ಟಿಯಲ್ಲಿ. ಭಗವಂತನ ಪಾದಕಮಲಗಳ ಮೂಲಕ ನಮಗೆ ಮುಕ್ತಿ ಸಿಗ್ತದೆ. ಆದರೆ ಶ್ರೇಷ್ಠರಾದ ದೇವತೆಗಳು ಅಂಥ ಮುಕ್ತಿಯನ್ನು ಪಡೆದು ಅವನ ಅಂಗಾಂಗಗಳಲ್ಲಿ ಹೋಗಿ ಅವರು ಆಶ್ರಿತರಾಗಿರ್ತಾರೆ. ಯಾವ ಅಂಗಗಳಿಂದ ಹುಟ್ಟಿರ್ತಾರೋ ಅಲ್ಲಿ ಹೋಗಿ ಆಶ್ರಿತರಾಗ್ತಾರೆ. ಉಳಿದವರು ಪಾದ ಮೂಲದಲ್ಲೇ ಆಶ್ರಿತರಾಗ್ತಾರೆ. ಮತ್ತೆ ಪಾದ ಮೂಲತಃ ಅನ್ನೋದಕ್ಕೆ ವೈಕುಂಠ ಮಹಾರಾಜ ಲೋಕ ಅಂತ ಅರ್ಥ ಮಾಡಿದ್ದಾರೆ ಯಾದವಾರ್ಯರು. ಪಾದಮೂಲ ಅನ್ನೋ ಶಬ್ದದ ವಾಚ್ಯಾರ್ಥವನ್ನೇ ಬಿಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಪಾದಮೂಲ ಅಂದರೆ ವೈಕುಂಠ ಅನ್ನೋದು ಲೋಕಗಳು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಉಳಿದವರು ಹಾಗೆ ಮಾಡಿಲ್ಲ. ಆದ್ದರಿಂದ ಉಳಿದವರ ವ್ಯಾಖ್ಯಾನಗಳಲ್ಲಿ ಆ ಗುಣ ಕಾಣಿಸ್ತದೆ. ಪಾದಮೂಲತಃ ಅನ್ನೋ ಶಬ್ದವನ್ನು ಹಾಗೆ ತಗೊಂಡಿದ್ದಾರೆ. ಪಾದಮೂಲ ಅಂದರೆ ಪಾದಮೂಲವೇ. ಅದಕ್ಕೆ ವೈಕುಂಠ ಮಹಸ್ಸು ಅನ್ನೋ ಲೋಕಗಳನ್ನ ಯಾಕೆ ಅರ್ಥ ಮಾಡಬೇಕು? ನನ್ನ ದೃಷ್ಟಿಯಲ್ಲಿ ಸ್ವಲ್ಪ ಹೀಗೆ ಅದನ್ನು ತಿಳ್ಕೋಬಹುದು. ನಾವು ಹೀಗೆ ವಿಸ್ತರಿಸಿ ತಿಳ್ಕೋಬಹುದು. ಪ್ರತ್ಯಕ್ಷೋಪದೇಶಾದಿತಿಯನ್ನು ಅಧಿಕಾರಿಕ ಮಂಡಲಸ್ಥೋಕ್ತೆ ಅಂತ 19ನೇ ಸೂತ್ರ ಹೊಂದಿದೆ 4ನೇ ಅಧ್ಯಾಯದ 4ನೇ ಪಾದದಲ್ಲಿ. ಅಲ್ಲಿ ಭಗವಂತನನ್ನ ಆತ್ಮ ಎಂಬುದಾಗಿ ಉಪಾಸನೆ ಮಾಡಿ ಕೆಲವರು ಅತ್ರೈವ ಭೂಲೋಕದಲ್ಲೇ ಮುಕ್ತಿಯನ್ನು ಪಡಿತಾರೆ. ನೋತ್ಕ್ರಾಮಂತೆ, ಮೇಲೆ ಹೋಗುವ ಉತ್ಕ್ರಮಣ ಅವರಿಗಿರೋದಿಲ್ಲ. ಅತ್ರೈವಚ ಸ್ಥಿತಿ ಸ್ಥೇಷಾಂ, ಇಲ್ಲೇ ಸ್ಥಿತಿ ಅವರಿಗೆ. ಕೆಲವರಿಗೆ ಅಂತರಿಕ್ಷದಲ್ಲಿ, ಕೆಲವರಿಗೆ ಸ್ವರ್ಗದಲ್ಲಿ, ಕೆಲವರಿಗೆ ಮಹರ್ಲೋಕದಲ್ಲಿ, ಕೆಲವರಿಗೆ ಜನದಲ್ಲಿ, ಕೆಲವರಿಗೆ ತಪಸ್ಸಿನಲ್ಲಿ, ಕೆಲವರಿಗೆ ಸತ್ಯಲೋಕದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಅವರಿಗೆ ಮುಕ್ತಿ. ತೀರಾ ಕೆಳಗೆ ಇರುವವರಿಗೆ ಅತ್ರೈವ ಮುಚ್ಚಂತೆ. ಲಿಂಗದೇಹ ಭಂಗ ಆಗ್ತದೆ, ಆದರೆ ಅವರು ಮುಕ್ತರಾದ ಮೇಲೆ ಇರುವುದು ಇಲ್ಲಿಯೇ. ಅವರಿಗೂ ಕೂಡ ಸತ್ಯಲೋಕಕ್ಕೆ ಹೋಗುವವರು ಬಹಳ ಶ್ರೇಷ್ಠವಾದ ಯೋಗ್ಯತೆ ಇದ್ದವರು ಏನಿದ್ದಾರೆ, ಜ್ಞಾನದ ಅಧಿಕತೆ ಯಾರ್ಯಾರಿಗಿರ್ತದೆ ಆ ಪ್ರಕಾರ ಅವರು ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಮತ್ತು ಸಾಯುಜ್ಯ ಅನ್ನೋ ಮೋಕ್ಷವನ್ನು ಪಡಿತಾರೆ. ಸಾಲೋಕ್ಯಂ ಸ್ವರೂಪತ್ವಂ ಸಾಮೀಪ್ಯಂ ಯೋಗ ಏವಚ ಇಮಾಮಾರಭ್ಯ ಸರ್ವತ್ರ ಯಾವತ್ಸು ಕ್ಷೀರಸಾಗರೆ. ಹೀಗೆ ಅವರು ಮುಕ್ತಿಯನ್ನು ಪಡಿತಾರೆ ಅಂತ ಅಲ್ಲಿ ಬಂದಿದೆ. ಆದ್ದರಿಂದ ಮುಕ್ತಿಯನ್ನು ಪಡೆದ ಮೇಲೆ ಕೂಡ, ಲಿಂಗದೇಹ ಭಂಗ ಮಾಡಿಕೊಂಡ ಮೇಲೆ ಕೂಡ ಕೆಲವರು ಈ ಲೋಕದಲ್ಲೇ ಇರ್ತಾರೆ ಅಂತ ಏನಿದೆಯಲ್ಲ, ಇಲ್ಲಿ ಉಳಿದವರ ಕಣ್ಣಿಗೆ ಕಾಣದಂತೆ ಇರ್ತಾರೆ. ಹೀಗೆ ಇಲ್ಲೇ ಇರುವವರಿಗೆ, ಅಂತರಿಕ್ಷದಲ್ಲಿರುವವರಿಗೆ, ಸ್ವರ್ಗಲೋಕದಲ್ಲಿರುವವರಿಗೆ
ಇಂಥ ಎಲ್ಲ ಮುಕ್ತರಿಗೂ ಕೂಡ ಮುಕ್ತಿಯಾಗುವುದು ಭಗವಂತನ ಪಾದದಿಂದಲೇ ಆಗ್ತದೆ. ಆ ಪಾದವೇ ಅವರ ಮುಕ್ತಿಗೆ ಕಾರಣ. ವೈಕುಂಠಾದಿ ಲೋಕಗಳಲ್ಲಿರುವವರಿಗೂ ಕೂಡ ಈ ಪಾದವೇ ಮುಕ್ತಿ ಕಾರಣ ಆಗ್ತದೆ. ಹೋಗಿರುವುದು ಮುಕ್ತಿ ಆದ ಮೇಲೆ ಹೋಗಿರುವುದು ಒಬ್ಬೊಬ್ಬರು ಒಂದೊಂದು ಕಡೆ ಅಂತ ಹೀಗೆ ಅದನ್ನ ನಾವು ತಿಳ್ಕೊಳ್ಬಹುದು. ಆದ್ರಿಂದ ಬೃಹದಾರಣ್ಯಕದ ಮಾತನ್ನ ಮುಕ್ತಿದಾನೇನ ತಜ್ಞಾನ ಚೋರಸ್ಯ ಪದದ್ವಯಂ ಅನ್ನೋ ಮಾತನ್ನ ಹೊಂದಿಸಿದಂತೆ ಆಗ್ತದೆ. ಇನ್ನಿಲ್ಲಿ ಕ್ಷೇಮಸ್ಯ ಶರಣಸ್ಯ ಚ ಸರ್ವಕಾಮ ವರಸ್ಯಾಪಿ ಅಂತಿದೆ. ಕ್ಷೇಮ ಅಂದ್ರೆ ಪ್ರಾಪ್ತವಾದನ್ನು, ಈಗಾಗಲೇ ಪ್ರಾಪ್ತವಾದನ್ನು ರಕ್ಷಣೆ ಮಾಡ್ಕೊಳ್ಳೋದು ಅಂತ ಅರ್ಥ. ಅಲ್ಲಿ ಯಾವುದು ಪ್ರಾಪ್ತವಾದದ್ದು ಯಾವುದು ಅಂತ ಇವ್ರು ಯಾರು ಹೇಳಲಿಲ್ಲ. ಮತ್ತೆ ನಾವದನ್ನ ಏನು ತಿಳ್ಕೊಳ್ಬಹುದು? ನನ್ನ ವ್ಯಾಖ್ಯಾನ ಏನಂದ್ರೆ, ಮುಂದೆ ಶರಣ ಅಂತಿದೆ, ಮುಕ್ತಿ ಅಂತಿದೆ. ಆ ಮುಕ್ತಿಗೆ ಭಗವಂತನ ಪಾದ ಆಶ್ರಯ ಅಂತ ಬಂದಿದೆ. ಹಾಗಾದ್ರೆ ಕ್ಷೇಮ ಅಂದ್ರೂ ಕೂಡ ಈ ಪ್ರಾಪ್ತವಾದ ಜ್ಞಾನವನ್ನು ರಕ್ಷಿಸಿಕೊಳ್ಳುವುದು. ನಮಗೆ ಭಗವಂತ ಜ್ಞಾನವನ್ನು ಏನು ಕೊಡ್ತಾನೆ ಅದನ್ನು ರಕ್ಷಿಸಿಕೊಳ್ಳುವುದು, ಅದೇ ಕ್ಷೇಮ. ಆ ಕ್ಷೇಮ ಅಂತನ್ನುವುದು ಮತ್ತೆ ಮುಕ್ತಿ ನಮಗೆ ಸಿಗುವುದು, ಇದೆಲ್ಲವೂ ಕೂಡ ಭಗವಂತನ ಪಾದದಿಂದ ಅಂತ ಅದರ ತಾತ್ಪರ್ಯ. ಅಥವಾ ಕ್ಷೇಮ ಅಂದರೆ ಪ್ರಾಪ್ತವಾದುದರ ರಕ್ಷಣೆ. ಹೌದು, ಪ್ರಾಪ್ತವಾದದ್ದು ಯಾವುದು ಅಂದರೆ ನಮ್ಮ ಯೋಗ್ಯತೆ. ನಮ್ಮ ಯೋಗ್ಯತೆ ಯಾವತ್ತೂ ನಮ್ಮ ಜೊತೆಗೇ ಪ್ರಾಪ್ತ ಆಗಿರ್ತದೆ. ಆ ಯೋಗ್ಯತೆಯನ್ನು ನಾವು ರಕ್ಷಿಸಿಕೊಂಡು, ಅಂದರೆ ಅಪ್ಡೇಟ್ ಮಾಡಿಕೊಂಡು ನಮ್ಮ ಸಾಧನೆಯ ಮೂಲಕ ಮುಂದೆ ಮುಕ್ತಿಯನ್ನು ಪಡಿಬೇಕಾಗ್ತದೆ. ಆದ್ದರಿಂದ ಕ್ಷೇಮ ಅಂದರೆ ಯಾವುದೋ ಲೌಕಿಕ ಲಾಭ ಅಂತ ಅರ್ಥ ಮಾಡುವ ಬದಲು ನಮ್ಮ ಯೋಗ್ಯತೆಯ ರಕ್ಷಣೆ, ಯೋಗ್ಯತೆಯನ್ನು ಊರ್ಜಿತ ಮಾಡ್ಕೊಳ್ಳೋದು ಶ್ರವಣ ಮರಣಾದಿಗಳ ಮೂಲಕ ಮುಂದೆ ಮುಕ್ತಿಯನ್ನು ಪಡೆಯೋದು. ಹೇಗೂ ಶರಣ ಅಂತಿದ್ದೇ ಇದೆ. ಸರ್ವಕಾಮ ವರಸ್ಯಾಪಿ ಅಂತಿದೆಯಲ್ಲ, ಆ ಸರ್ವಕಾಮ ವರ ಅಂತ ಅನ್ನೋದಕ್ಕೆ ಯಾದವೇಂದ್ರ ತೀರ್ಥರು ಅದಕ್ಕೆ ಆನಂದ ಅಂತ ಈಗ ಅರ್ಥ ಮಾಡಿದ್ದಾರೆ. ತೇಷು ವರಸ್ಯ ಆನಂದಸ್ಯ ಅಂತ. ಕ್ಷೇಮ ಅಂದರೆ ಪಾಲನೆ ಅವರ ದೃಷ್ಟಿಯಲ್ಲಿ, ಶರಣ ಅಂದರೆ ಮೋಕ್ಷ, ಮತ್ತೆ ಸರ್ವಕಾಮ ವರ ಅಂದರೆ ಆನಂದ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಇಲ್ಲಿ ಈ ಸರ್ವಕಾಮ ವರಸ್ಯಾಪಿ ಅಂತನ್ನೋದನ್ನ ಶರಣ ಅಂತ ಅನ್ನೋದಕ್ಕೆ ವಿಶೇಷಣವಾಗಿಯೂ ತಿಳ್ಕೋಬಹುದು ಅಂತ ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದು ಚೆನ್ನಾಗಿದೆ ಅಂತ ಕಾಣಿಸ್ತದೆ ನನಗೆ. ಎಲ್ಲ ಕಾಮನೆಗಳು, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಇವೆ. ಅದರಲ್ಲಿ ಸರ್ವಶ್ರೇಷ್ಠವಾದ್ದು ಮೋಕ್ಷ, ಸರ್ವಕಾಮವರವಾದ ಈ ಮೋಕ್ಷ. ಮತ್ತೆ ಅದಕ್ಕಿಂತ ಮುಂಚೆ ಬಂದಿರೋದು ಕ್ಷೇಮ, ಅಂದರೆ ನಮ್ಮ ಯೋಗ್ಯತೆಯ ರಕ್ಷಣೆ. ನಮಗೆ ನಮ್ಮ ಅನಾದಿ ಕಾಲದಿಂದಲೂ ನಮ್ಮ ಜೊತೆಗೆ ಪ್ರಾಪ್ತವಾದ ಯೋಗ್ಯತೆಯ ರಕ್ಷಣೆ ಮತ್ತು ಎಲ್ಲ ಪುರುಷಾರ್ಥಗಳಲ್ಲಿ ಸರ್ವಶ್ರೇಷ್ಠವಾದ ಈ ಮೋಕ್ಷ, ಇವೆರಡಕ್ಕೂ ಕೂಡ ಭಗವಂತನ ಪಾದವೇ ನಮಗೆ ಆಶ್ರಯ ಅಂತ ಹೀಗೆ ನಾವು ಅದನ್ನು ತಿಳ್ಕೊಳ್ಬಹುದು. ಇಷ್ಟು ನನಗೆ ತೋಚಿದಂತೆ, ನಾನು ಬುದ್ಧಿಗೆ ತೋಚಿದಂತೆ ಹೇಳಿದ್ದೇನೆ. ಕಳೆದ ವ್ಯಾಖ್ಯಾನಗಳಲ್ಲಿ ಯಾದವಾರ್ಯರನ್ನ, ಗೋವಿಂದಾಚಾರ್ಯರನ್ನ ಎಲ್ಲರನ್ನೂ ಕೂಡ ವಿಮರ್ಶಿಸಬೇಕಾದಂಥ ಪ್ರಸಂಗ ಬಂದಿದೆ. ಎಲ್ಲ ಪ್ರಾಚೀನರೇನಿದ್ದಾರೆ ಅವರಿಗೆ ನಾವು ಋಣಿಗಳು. ಅವರೆಲ್ಲರ ವ್ಯಾಖ್ಯಾನಗಳು ಮತ್ತು ಅವರ ಟಿಪ್ಪಣಿಗಳೇನಿವೆ ಅವುಗಳನ್ನು ಅವಲಂಬಿಸಿಯೇ ಒಂದು ಸ್ವಲ್ಪ ಆದರೂ ನಮಗೆ ಮಾತಾಡಲಿಕ್ಕೆ ಸಾಧ್ಯ ಆಗಿರೋದು ನಮ್ಮಂಥವರಿಗೆ. ಆದರೆ ವಿಮರ್ಶೆ ಮಾಡಬೇಕಾದ ಪ್ರಸಂಗ ಬಂದಾಗ ವಿಮರ್ಶೆ ಮಾಡಬೇಕಾಗ್ತದೆ. ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿ ವಿಮರ್ಶೆ ಏನು ಮಾಡಿದ್ದೇನೆ ಅದನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ಇದರಲ್ಲಿ ಇರುವ ಲೋಪದೋಷಗಳನ್ನು ಜ್ಞಾನಿಗಳಂಥ ವಿದ್ವಾಂಸರು ವಿಮರ್ಶಿಸಿ ನನಗೆ ತಿಳಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.